ಹುಲಿಯ ಜಾಲಕ್ಕೆ ಸಿಲುಕಿದ ಮಂಗಣ್ಣ. ಒಂದಾನೊಂದು ಕಾಲದಲ್ಲಿ ದಟ್ಟವಾದ ಕಾಡಿನ ಮಧ್ಯೆ ಮಂಗಣ್ಣ ಎಂಬ ಚುರುಕಾದ ಆದರೆ ಸ್ವಲ್ಪ ದುಂಡು ಮುಖದ ಮಂಗ ಒಬ್ಬನಿದ್ದ. ಅವನಿಗೆ ಒಂದೇ ಒಂದು ದೊಡ್ಡ ದೌರ್ಬಲ್ಯ, ತುಂಬಾ ಆತುರ. ಏನು ಕಂಡರೂ ಮೊದಲು ತಿನ್ನಬೇಕು, ಆಮೇಲೆ ಯೋಚಿಸಬೇಕು ಎಂಬುದೇ ಅವನ ನಿಯಮವಾಗಿತ್ತು. ಒಂದು ದಿನ ಸಂಜೆಯ ಹೊತ್ತಿಗೆ ಮಂಗಣ್ಣ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಾ ದೂರದ ಒಂದು ಗುಡ್ಡದ ಮೇಲೆ ಹೋದ. ಅಲ್ಲಿ ಅವನ ಕಣ್ಣಿಗೆ ಬಿದ್ದದ್ದು ಒಂದು ದೊಡ್ಡ ಮಾವಿನ ಮರ. ಆ ಮರದ ಮೇಲೆ ತುಂಬಾ ಹಣ್ಣುಗಳು ಕಪ್ಪು ಕೆಂಪು ಬಣ್ಣದಲ್ಲಿ ಆಕರ್ಷಿಸುತ್ತಿದ್ದವು. ಆದರೆ ಮರದ ಕೆಳಗೆ ಒಂದು ದೊಡ್ಡ ಜಾಲ ಬಿಚ್ಚಿಟ್ಟಿತ್ತು. ಅದು ಯಾರೋ ಬೇಡಿಗನದಾಗಿತ್ತು. ಆರೆ, ಇದೇನು ಜಾಲ, ಇದರಲ್ಲಿ ಏನೂ ಇಲ್ಲವಲ್ಲ ಎಂದು ಮಂಗಣ್ಣ ಗಟ್ಟಿಯಾಗಿ ನಕ್ಕ. ಬೇಡ ಮಂಗಣ್ಣ, ಅದು ಹುಲಿಯ ಜಾಲ. ಎಚ್ಚರಿಕೆ ಎಂದು ಅವನ ಸ್ನೇಹಿತ ಎಚ್ಚರಿಸಿದ. ಹುಲಿ ಏನು ಮಾಡೀತು? ನಾನು ಒಂದೇ ಜಿಗಿದರೆ ಮರಕ್ಕೆ ಏರಿ ಬಿಡುತ್ತೇನೆ ಎಂದು ಹೇಳಿ ಮಂಗಣ್ಣ ದುಮ್ಮನೆ ಜಿಗಿದ. ಆದರೆ ಜಿಗಿಯುವಾಗ ಅವನ ಬಾಲ ಸ್ವಲ್ಪ ಜಾಲಕ್ಕೆ ಸಿಕ್ಕಿಕೊಂಡಿತು. ತಕ್ಷಣ ಜಾಲ ಮೇಲಕ್ಕೆ ಎಳೆಯಿತು. ಮಂಗಣ್ಣ ತಲೆ ಕೆಳಗಾಗಿ ಜಾಲದೊಳಗೆ ನೇಣು ಬಿದ್ದಂತೆ ತೂಗಾಡತೊಡಗಿದ. ಅಯ್ಯೋ, ನನ್ನ ತಲೆಗೆ ರಕ್ತ ಹರಿಯುತ್ತಿದೆ, ಇದೇನಾಯ್ತು ಎಂದು ಅವನು ಕೂಗಿದ. ಸ್ನೇಹಿತರು ಭಯದಿಂದ ಓಡಾಡಿದರು. ಆದರೆ ಯಾರೂ ಜಾಲವನ್ನು ಕತ್ತರಿಸಲು ಧೈರ್ಯ ಮಾಡಲಿಲ್ಲ, ಏಕೆಂದರೆ ದೂರದಿಂದಲೇ ಒಂದು ದೊಡ್ಡ ಹುಲಿಯ ಗರ್ಜನೆ ಕೇಳಿಸಿತು. ಗ್ರರ್. ಹುಲಿ ಬಂದಿತು. ಅದರ ಕಣ್ಣುಗಳು ಕೆಂಡದಂತೆ ಉರಿಯುತ್ತಿದ್ದವು. ಮಂಗಣ್ಣನನ್ನು ನೋಡಿ ಅದು ನಕ್ಕಿತು. ಹಾಹಾ, ಇನ್ನೊಬ್ಬ ಆತುರದ ಮೂರ್ಖ ಸಿಕ್ಕಿದ್ದಾನೆ. ನೀನು ಯಾವಾಗಲೂ ಮೊದಲು ತಿನ್ನುತ್ತೀಯಾ, ಆಮೇಲೆ ಯೋಚಿಸುತ್ತೀಯಾ ಅಲ್ಲವೇ? ಮಂಗಣ್ಣ ತಲೆ ತಗ್ಗಿಸಿ ಹೇಳಿದ. ಹೌದು ರಾಜನ್, ನಾನು ತುಂಬಾ ದಡ್ಡ, ದಯವಿಟ್ಟು ಬಿಟ್ಟು ಬಿಡಿ. ಇನ್ನೊಂದು ಜನ್ಮದಲ್ಲಿ ನಾನು ಚುರುಕಾಗಿರುತ್ತೇನೆ. ಹುಲಿ ಸ್ವಲ್ಪ ಯೋಚಿಸಿತು. ಸರಿ, ಒಂದು ಷರತ್ತು. ನೀನು ಈ ಜಾಲದಿಂದ ಹೇಗೆ ಬಿಡುಗಡೆ ಹೊಂದಬೇಕೆಂದು ಒಂದು ಒಳ್ಳೆಯ ಉಪಾಯ ಹೇಳು. ಇಲ್ಲವಾದರೆ ಊಟಕ್ಕೆ ಸಿದ್ಧ. ಮಂಗಣ್ಣನ ಮೆದುಳು ಈಗ ಚುರುಕಾಯಿತು. ಅವನು ಧೀರವಾಗಿ ಹೇಳಿದ. ರಾಜನ್, ನಾನು ಈಗಲೇ ಒಂದು ದೊಡ್ಡ ಮಾವಿನ ಹಣ್ಣನ್ನು ತಿನ್ನಲು ಆಸೆಪಡುತ್ತಿದ್ದೆ. ನೀವು ಈ ಜಾಲವನ್ನು ಸ್ವಲ್ಪ ಕೆಳಗೆ ಇಳಿಸಿ, ನಾನು ಒಂದು ರುಚಿಕರವಾದ ಹಣ್ಣು ತಿನ್ನಿಸುತ್ತೇನೆ. ಆಮೇಲೆ ನೀವು ನನ್ನನ್ನು ತಿನ್ನಬಹುದು. ಹುಲಿ ನಕ್ಕಿತು. ಒಳ್ಳೆಯ ಯೋಚನೆ ಎಂದು ಜಾಲವನ್ನು ಸ್ವಲ್ಪ ಕೆಳಗೆ ಇಳಿಸಿತು. ತಕ್ಷಣ ಮಂಗಣ್ಣ ತನ್ನ 2 ಕೈಗಳಿಂದ ಜಾಲದ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಒಂದೇ ಜೋರಾಗಿ ಜಗ್ಗಿದ. ಜಾಲದ ಮೇಲ್ಭಾಗದ ಗಂಟು ಸಡಿಲವಾಗಿ ಬಿಚ್ಚಿಕೊಂಡಿತು. ಮಂಗಣ್ಣ ಒಂದೇ ಜಿಗಿತದಲ್ಲಿ ಹೊರಗೆ ಬಂದು ಮರದ ಮೇಲೆ ಏರಿಬಿಟ್ಟ. ಹುಲಿ ಆಶ್ಚರ್ಯದಿಂದ ನೋಡಿತು. ಅಯ್ಯೋ, ನನ್ನ ಜಾಲ ಎಂದು ಗರ್ಜಿಸಿತು. ಆದರೆ ಮಂಗಣ್ಣ ಮರದ ಮೇಲಿಂದ ಕಿರುಚಿದ. ರಾಜನ್, ಇನ್ನೊಂದು ಬಾರಿ ಜಾಲ ಹಾಕುವ ಮೊದಲು ಯೋಚಿಸಿ, ಏಕೆಂದರೆ ಆತುರದ ಮಂಗನಿಗೂ ಒಂದು ದಿನ ಚುರುಕು ಬರುತ್ತದೆ. ಹುಲಿ ತಲೆ ತಗ್ಗಿಸಿ ಹಿಂದಕ್ಕೆ ಹೋಯಿತು. ಮತ್ತು ಮಂಗಣ್ಣ ಅಂದಿನಿಂದ ಅವನು ಮೊದಲು ಯೋಚಿಸಿ ಆಮೇಲೆ ತಿನ್ನುವ ಪದ್ಧತಿಗೆ ಬಂದ. ಕಾಡಿನಲ್ಲಿ ಇಂದಿಗೂ ಈ ಕಥೆಯನ್ನು ಹೇಳುತ್ತಾರೆ. ಆತುರಕ್ಕಿಂತ ಚುರುಕು ದೊಡ್ಡದು.